ನಾನಿವತ್ತೊಂದು ರುಚಿಯಾಗಿರುವ ಅಂಜಲ್ ರವಾ ಫ್ರೈ ಮಾಡಿದ್ದೇನೆ. ನೋಡಲಿಕ್ಕೆ ಇಷ್ಟು ಚೆನ್ನಾಗಿ ಕಾಣಬೇಕಾದ್ರೆ ಇನ್ನಿದರ ರುಚಿ ಎಷ್ಟು ಚೆನ್ನಾಗಿರ್ಲಿಕ್ಕಿಲ್ಲ, ಅದ್ಭುತ ಅಂತಲೇ ಹೇಳ್ಬೋದು. ನೋಡುವಾಗ ಕಟ್ಲೆಟ್ ಥರ ಕಾಣ್ತದೆ, ಆದರೆ ಇದು ಅಂಜಲ್ ರವಾ ಫ್ರೈ. ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಎಳ್ಕೊಂಡು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈ ರೀತಿ ಫ್ರೈ ಮಾಡಬೇಕು. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಅಂಜಲ್ ರವಾ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಮೀನನ್ನು ಕಟ್ ಮಾಡಿ ಕ್ಲೀನೆಲ್ಲ ಮಾಡಿ ಇಟ್ಕೊಂಡಿದ್ದೇವೆ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನೀರಲ್ಲಿ ನೆನೆಸಿದಂಥ 15 ಬ್ಯಾಡಗಿ ಮೆಣಸಿನಕಾಯಿ, 1/4 ಸ್ಪೂನು ಕಾಳುಮೆಣಸು, 1 ಸ್ಪೂನು ಜೀರಿಗೆ, ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, 1 ಸ್ಪೂನು ಅರಿಶಿನ, ಸ್ವಲ್ಪ ಕರಿಬೇವು ಸೊಪ್ಪು, 2 ಸ್ಪೂನು ನೆನೆಸಿದ ಅಕ್ಕಿ, ಹಾಗೆ 1/4 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ನಾವು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಮಸಾಲೆ ಸಾಫ್ಟಾಗಿ ಗ್ರೈಂಡ್ ಆಗಿದೆ. ಈಗ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ನಂತರ ಮೀನಿಗೆ ನಾನು ಚೆನ್ನಾಗಿ ನೋಡಿ ಈ ರೀತಿ ಅಪ್ಲೈ ಮಾಡ್ಕೊಳ್ಬೇಕು. ಒಂದೊಂದೇ ಪೀಸ್ಗೆ ನಾವು ಈ ರೀತಿ ಮಾಡಿದರೆ ಉಂಟಲ್ಲ, ತುಂಬ ಚೆನ್ನಾಗಿ ಎಳ್ಕೊಳ್ತದೆ. ಒಮ್ಮೆಲೆ ನಾವು ಮಿಕ್ಸ್ ಮಾಡಿದರೆ ಅಷ್ಟೊಂದು ಸರಿಯಾಗೋದಿಲ್ಲ. ಚಿಕ್ಕ ಮೀನಾದರೆ ಮಾಡ್ಕೊಳ್ಬೋದು, ಕೆಲವೊಂದು ಮೀನುಗಳನ್ನು ಮಾಡ್ಕೋಬೋದು. ಆದರೆ ಈ ರೀತಿ ಅಂಜಲೆಲ್ಲ ಮಾಡುವಾಗ ಮತ್ತು ಬಂಗುಡೆಲ್ಲ ಮಾಡುವಾಗ ಈ ರೀತಿ ಒಂದೊಂದಕ್ಕೆ ಮಾಡಿದರೆ ತುಂಬಾ ಚೆನ್ನಾಗಿರ್ತದೆ. ಮತ್ತು ನಾನಿವತ್ತು ಮಾಡ್ತಾ ಇರೋದು ರವಾ ಫ್ರೈ ಆಗಿರುವಾಗ ಮಸಾಲೆ ಮಾತ್ರ ಕರೆಕ್ಟಾಗಿರಬೇಕು. ಯಾವುದೇ ಕಾರಣಕ್ಕೂ ಇಂಥ ಮೀನಿಗೆ ರವಾ ಫ್ರೈ ಮಾಡುವಾಗ ಮಸಾಲೆ ಕಡಿಮೆ ಆದರೆ ಅಷ್ಟೊಂದು ರುಚಿಯಾಗಿ ಬರಲ್ಲ ನೋಡಿ. ಮತ್ತು ಈ ಹೊಟ್ಟೆ ಭಾಗ ಎಲ್ಲ ಇದೆಯಲ್ಲ, ಅದಕ್ಕೆ ಸರಿಯಾಗಿ ನಾವು ತಿನ್ನಿಸ್ಬೇಕು ಮಸಾಲೆಯನ್ನು. ಮತ್ತು ಮೀನಿಗೆ ನಾವು ಈ ರೀತಿ ಮಸಾಲೆ ಅಪ್ಲೈ ಮಾಡುವಾಗ ಕರೆಕ್ಟಾಗಿ ಅದು ಮೀನಿಗೆ ಕೋಟ್ ಆಗಿದ್ದರೆ ಒಂದು ಒಳ್ಳೆ ನಮಗೆ ಫ್ರೈ ಅಂತೂ ರೆಡಿ ಆಗ್ತದೆ. ಮತ್ತು ಈ ರೀತಿ ರವಾ ಫ್ರೈ ಮಾಡುವಾಗ ಮಸಾಲೆ ಯಾವುದೇ ಕಾರಣಕ್ಕೂ ಕಡಿಮೆ ಆಗೋದಾಗೆ ನೋಡ್ಕೊಳ್ಳಿ. ಯಾಕಂದರೆ ರವಾಗೆ ನಾವು ಡಿಪ್ ಮಾಡಿದಾಗ ಅದು ಮತ್ತೆ ಸಪ್ಪೆ ಆಗ್ತದೆ. ಸಪ್ಪೆ ಆಗಬಾರ್ದು. ಹಾಗೆ ಉಪ್ಪು ಖಾರ ಹುಳಿ ಕರೆಕ್ಟಾಗಿದ್ದೊಂದು ಫ್ರೈ ರೆಡಿ ಆಗಬೇಕು. ನಾವು ಸಾರು ಇಲ್ಲದೇ ಮೀನಿನ ಫ್ರೈಯನ್ನು ತಿನ್ನುವಾಗೆ ಇರಬೇಕು. ಇನ್ನು ಮಸಾಲೆ ಚೆನ್ನಾಗಿ ಎಳ್ಕೋಬೇಕು. ನೋಡಿ, ಮಸಾಲೆ ತುಂಬ ಚೆನ್ನಾಗಿ ಎಳ್ಕೊಂಡಿದೆ. ಸಾಕು, ಈಗ ಇನ್ನು ಫ್ರೈ ಮಾಡುವ. ಈಗ ಫ್ರೈ ಮಾಡಲಿಕ್ಕೆ ಒಂದು ತವಾ ಇಟ್ಟಿದ್ದೇನೆ. ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರಂತೂ ಸೂಪರಾಗಿ ಇರ್ತದೆ. ಈಗ ಎಣ್ಣೆಯನ್ನು ಸ್ವಲ್ಪ ಈ ರೀತಿ ನಾವು ಸ್ಪ್ರೆಡ್ ಮಾಡೋಣ. ಹಾಗೆ ನೋಡಿ, ರವಾ ತಗೊಂಡಿದ್ದೇನೆ. ಈಗ ಎಣ್ಣೆ ಬಿಸಿಯಾಗಿದೆ. ಈಗ ಮೀನನ್ನು ರವಾಕ್ಕೆ ಈ ರೀತಿ ನಾವು ಡಿಪ್ ಮಾಡಿ ಸರಿಯಾಗಿ ರವಾ ಕೂಡ ಹಾಗೆ ಚೆನ್ನಾಗಿ ಅಂಟ್ಕೋಬೇಕು ಇದಕ್ಕೆ. ಯಾಕಂದರೆ ಮಸಾಲೆ ಕೂಡ ಕರೆಕ್ಟಾಗಿ ಹಾಕಿದ್ದೇವೆ ಅಲ್ಲ, ಸೂಪರಾಗಿ ಇರ್ತದೆ. ನೋಡಿ, ಈಗ ಮೀನನ್ನು ಈ ರೀತಿ ಒಂದೊಂದಾಗಿ ಇಡಬೇಕು. ನೋಡಿ, ಒಂದೊಂದೇ ಮೀನನ್ನು ಈ ರೀತಿ ರವಾದೊಳಗೆ ಡಿಪ್ ಮಾಡಿ ನಾವು ಕಾಯಿಸಬೇಕು. ಮತ್ತು ನಾನು ಯಾವಾಗಲೂ ಈ ಥರ ಮೀನು ಫ್ರೈ ಎಲ್ಲ ಮಾಡುವಾಗ ಸ್ವಲ್ಪ ನಿಧಾನವಾಗಿಯೇ ಮಾಡ್ತೇನೆ. ಯಾಕಂದರೆ ಅವಸರ ಮಾಡಿ ಮೀನು ಫ್ರೈ ಹಾಳಾಗಬಾರ್ದು ನೋಡಿ. ಅದಕ್ಕೆ ಚೆಂದ ಆಗಬೇಕು. ನಮಗೆ ಮಾಡಿದ ಮೇಲೆ ಶುಚಿನೂ ಇರಬೇಕು, ರುಚಿನೂ ಇರಬೇಕು. ಇದು ಒಂದು ರುಚಿಕರವಾದ ಅಂಜಲ್ ಮೀನಿನ ರವಾ ಫ್ರೈ. ಖಂಡಿತ ನಿಮಗೆಲ್ರಿಗೂ ಇಷ್ಟ ಆಗ್ತದೆ. ನೀವು ವಿಡಿಯೋವನ್ನು ಫುಲ್ ನೋಡಿದ ಮೇಲೆ ನನಗೆ ನೀವು ಕಮೆಂಟ್ ಮಾಡಿ ತಿಳಿಸಬೇಕು. ಆಗ ನನಗೆ ತುಂಬ ಖುಷಿ ಆಗ್ತದೆ. ಇದಕ್ಕಿಂತ ಮುಂಚೆ ನಾನೊಂದು ಬಂಗುಡೆ ರವಾ ಫ್ರೈ ಮಾಡಿದ್ದೇನೆ. ಅದಕ್ಕೆ ತುಂಬಾ ವ್ಯೂಸ್ ಬಂದಿದೆ. ಹಾಗೆ ಕಮೆಂಟ್ಸ್ ಕೂಡ ಹಾಗೆ ನನಗೆ ಎಷ್ಟು ಖುಷಿ ಆಗ್ತಾ ಉಂಟು ಆ ವಿಡಿಯೋ ನೋಡಿದರೆ. ಅದೇ ರೀತಿ ಇದನ್ನು ಕೂಡ ನೀವು ಫುಲ್ ವ್ಯೂ ಮಾಡಿ ನನಗೆ ಕಮೆಂಟ್ಸ್ ಮಾಡಿ ನನಗೆ ಸಪೋರ್ಟ್ ಮಾಡಬೇಕು. ನೋಡಿ, ರುಚಿಯಾದ ಅಂಜಲ್ ರವಾ ಫ್ರೈ. ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಳುವ. ಯಾಕಂದರೆ ತುಂಬ ಕಡಿಮೆ ಆಗಬಾರ್ದು, ಅದು ಚೆನ್ನಾಗಿ ಕಾಯಬೇಕಲ್ವ. ಮತ್ತು ನೋಡಿ, ಈ ರೀತಿ ತವಾವನ್ನು ಸ್ವಲ್ಪ ನಾವು ಸ್ವಲ್ಪ ಮೂವ್ ಮಾಡಬೇಕು. ಯಾಕಂದರೆ ಆಗ ಎಣ್ಣೆಯನ್ನು ಸರಿಯಾಗಿ ಅದು ಎಳ್ಕೊಳ್ತದೆ. ಯಾಕಂದರೆ ಜಾಸ್ತಿ ಎಣ್ಣೆ ನಾವು ಹಾಕಲಿಲ್ಲ. ನೋಡಿ, ಇದರ ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಈ ರೀತಿ ಕರಿಬೇವು ಸೊಪ್ಪು ಹಾಕಿದರೆ ಒಂದು ಘಮನೇ ಬೇರೆ. ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ತಿಂದಾಗ ಅನುಭವಿಸುವಾಗಲೇ ಗೊತ್ತಾಗೋದು. ಇದನ್ನು ನಾವೀಗ ಸ್ವಲ್ಪ ಮಗುಚಬೇಕು. ಯಾಕಂದರೆ ಕರಿಬೇವು ಸೊಪ್ಪು ಅದು ಚೆನ್ನಾಗಿ ಎಣ್ಣೆಯಲ್ಲಿ ಕೂಡ ಫ್ರೈ ಆಗಿ ಆ ಮೀನಿಗೆ ಒಂದು ಒಳ್ಳೆ ಪರಿಮಳವನ್ನು ಅದು ಕೊಡಬೇಕು. ಮತ್ತು ಮಸಾಲೆ ಗಟ್ಟಿಯಾಗಿ ಫಿಶ್ಶಿಗೆ ಅಂಟ್ಕೊಳ್ಬೇಕು ಅಂತ ನಾವು ವೈಟ್ ರೈಸನ್ನು ನೆನೆಸಿ ನಾನು ಗ್ರೈಂಡ್ ಮಾಡಿದ್ದೇನಲ್ಲ, ಅದು ಒಂದು ಏನಾಗ್ತದೆ ಅಂದರೆ ಫಿಶ್ಶಿಗೆ ಮಸಾಲೆ ತುಂಬ ಗಟ್ಟಿಯಾಗಿ ಅಂಟ್ಕೊಳ್ತದೆ. ಮತ್ತು ನಾವು ವೈಟ್ ರೈಸನ್ನು ನೆನೆಸಿ ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ದೇವೆ ನೋಡಿ. ಆ ರೀತಿ ಹಾಕಿದರೆ ಯಾವುದೇ ಕಾರಣಕ್ಕೂ ಮೀನಿದು ಮಸಾಲೆ ಬಿಡಲ್ಲ, ಅದು ಸಪ್ರೇಟ್ ಆಗಲ್ಲ, ಅಂಟ್ಕೊಂಡಿರ್ತದೆ, ತುಂಬಾ ಚೆನ್ನಾಗಿರ್ತದೆ. ಮತ್ತು ಮೀನಿನ ಫ್ರೈಗೆ ಉಂಟಲ್ಲ ಒಂದು ರುಚಿಯೇ ಬೇರೆ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ. ಇನ್ನಿದು ಚೆನ್ನಾಗಿ ಫ್ರೈ ಆಗಬೇಕು. ಮೀನು ಚೆನ್ನಾಗಿ ಫ್ರೈ ಆಗ್ತಾ ಉಂಟು. ಫ್ರೈ ಆದಾಗ ಗೊತ್ತಾಗ್ತದೆ ನಮಗೆ, ಆ ಕೊಬ್ಬರಿ ಎಣ್ಣೆ ಜೊತೆ ಒಂದು ಒಳ್ಳೆ ಪರಿಮಳವನ್ನು ಕೊಡ್ತದೆ. ಮನೆ ಇಡೀ ಅಷ್ಟು ಪರಿಮಳ ಅಂದರೆ ಪರಿಮಳ. ಮತ್ತು ಫಿಶ್ ಫ್ರೈ ಯಾವಾಗಲೂ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದರೆ ತುಂಬಾ ಚೆನ್ನಾಗಿರೋದು. ಆದರೆ ನೀವು ಯಾವ ಎಣ್ಣೆ ಉಪಯೋಗಿಸ್ತೀರಿ ನೋಡಿ, ಅದರಲ್ಲಿ ಮಾಡ್ಬೋದು. ಈಗ ಇದನ್ನು ಇನ್ನೊಂದು ಕಡೆ ನಾವು ತಿರುಗಿಸಿ ಹಾಕಬೇಕು. ಮೀನನ್ನು ಒಂದೊಂದೇ ಆಗಿ ತಿರುಗಿಸಿ ಹಾಕಬೇಕು. ಇನ್ನೊಂದು ಕಡೆ ಕೂಡ ಇದು ಚೆನ್ನಾಗಿ ಕಾಯಬೇಕು ಇನ್ನೊಮ್ಮೆ. ಆಗ ಕರಿಬೇವು ಜೊತೆ ಸೂಪರಾದ ಒಂದು ಒಳ್ಳೆ ಪರಿಮಳವನ್ನು ಕೊಡ್ತದೆ. ಚೆನ್ನಾಗಿ ಕಾಯಲಿ.
ಮಂಗಳೂರು ಒಂದು ಮೀನಿಗೆ ಫೇಮಸ್ಸು. ನಮಗೆ ಮಂಗಳೂರಿನವರಿಗೆ ಅಂತೂ ಮೀನು ಇಲ್ಲದೇ ಇದ್ದರೆ ನಮಗೆ ಊಟನೇ ಸೇರಲ್ಲ. ಜಾಸ್ತಿ ಮೀನು ಬೇಕು ಅಂತ ಏನಿಲ್ಲ, ಒಂದು ಪೀಸ್ ಇದ್ದರೂ ಸಾಕು, ಒಂದು ಊಟ ಅಂತೂ ನಾವು ನೆಮ್ಮದಿಯಾಗಿ ಮಾಡ್ತೇವೆ. ಮತ್ತು ಈ ರೀತಿಯ ಫ್ರೈ ಮಾಡಿದಾಗ ಉಂಟಲ್ಲ, ಕುಚ್ಚಲಕ್ಕಿಯ ಗಂಜಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್. ಬೇರೆ ಸಾರೆಲ್ಲ ಏನೂ ಬೇಡ, ಅಷ್ಟು ಚೆನ್ನಾಗಿರ್ತದೆ. ವೈಟ್ ರೈಸ್ ಮಾಡಿದರೆ ಒಂದು ತಿಳಿ ಸಾರಿದ್ದರೆ ಸಾಕು, ಫಸ್ಟ್ ಕ್ಲಾಸ್ ಊಟ. ಡೀಪ್ ಫ್ರೈ ಮಾಡಿದರೆ ಬೇಗ ಕಾಯ್ತದೆ, ಆದರೆ ಈ ರೀತಿ ತವಾ ಫ್ರೈ ಮಾಡುವಾಗ ನೋಡಿ, ಈ ರೀತಿ ಒಂದು ಸೈಡಿಗೆಲ್ಲ ಈ ರೀತಿ ನಾವು ಫ್ರೈ ಮಾಡ್ಕೋಬೇಕು ಇಟ್ಕೊಂಡು. ಆಗ ಕರೆಕ್ಟಾಗಿ ಫಿಶ್ಶು ಫ್ರೈ ಆಗ್ತದೆ, ಒಳ್ಳೆ ರುಚಿಯನ್ನು ಕೊಡ್ತದೆ. ಯಾವಾಗಲೂ ಫಿಶ್ ಫ್ರೈ ಎಲ್ಲ ಹಸಿ ಹಸಿ ಇರಬಾರ್ದಲ್ವಾ, ಚೆನ್ನಾಗಿ ಕಾದ್ರೆ ಅದಕ್ಕೆ ರುಚಿ ಜಾಸ್ತಿ. ನೋಡಿ ಈ ರೀತಿ ಸೈಡಿಗೆಲ್ಲ ಇಟ್ಟರೆ ಅದು ತುಂಬ ಚೆನ್ನಾಗಿ ಬೇಯ್ತದೆ, ಎಲ್ಲ ಭಾಗನೂ ಕರೆಕ್ಟಾಗಿ ಬೆಂದಿರ್ತದೆ. ನೋಡಿ ಈಗ ಈ ರೀತಿ ಫ್ರೈ ಆದಾಗ ನಮಗೆ ಹೇಗೆ ಕಟ್ಲೆಟ್ ಥರ ಕಾಣ್ತದಲ್ಲ, ಇದು ತಿನ್ನಲಿಕ್ಕೂ ಅಷ್ಟೇ ಒಂದು ರುಚಿಯಾದ ಒಂದು ರವಾ ಫ್ರೈ ಅಂತಲೇ ಹೇಳ್ಬೋದು. ನೋಡಿ ಕರೆಕ್ಟಾಗಿ ಬೆಂದಿದೆ, ಸಾಕು. ರುಚಿಯಾದ ಅಂಜಲ್ ರವಾ ಫ್ರೈ ರೆಡಿ ಆಗಿದೆ. ಖಂಡಿತ ಇವತ್ತಿನ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.